ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇರೋದು ವಿಜಯ್ ಸಾಮ್ರಾಟ್ ಚಾನಲ್. ಇಂದು ನಾವು ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕು ಕುಳಗೇರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರೊಡನೆ ಒಂದು ಚಿಕ್ಕ ಹೋಮ್ ಡಿಬೇಟ್ ನಲ್ಲಿದ್ದೇವೆ. ಇವರು ಅಧಿಕಾರದಲ್ಲಿರುವಾಗ ಇವರು ಮಾಡಿರುವಂತಹ ಅಭಿವೃದ್ಧಿಗಳು, ಕೆಲಸಗಳು, ಕಾರ್ಯಗಳು, ಏನೆಲ್ಲ ಡೆವಲಪ್ಮೆಂಟ್ ಗಳನ್ನ ಮಾಡಿದ್ದಾರೆ, ಇದೆಲ್ಲದಕ್ಕೂ ಉತ್ತರ ಅವ್ರನ್ನ ಕೇಳಿ ತಿಳ್ಕೊಳ್ಳೋಣ. ಬನ್ನಿ ವೀಕ್ಷಕರೇ. ಮೇಡಮ್ ನಮಸ್ಕಾರ. ನಮಸ್ಕಾರ ಸರ್. ನಾನು ರೇಣುಕಾ ವಿಜಯನಂದ ಗುರುಗಣ್ಣವ್ರು ಅಂತೇಳಿ ಕುಳಗೇರಿ ಕ್ರಾಸ್ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀನಿ. ನಾವು ಈಗ ಫಸ್ಟ್ಗೆ ಹೇಳ್ಬೇಕಂದ್ರೆ NRG ಒಳಗೆ ನವೋದಯ ಶಾಲೆ ಇದೆ. ನವೋದಯ ಶಾಲೆ ಒಳಗೆ ಪೇವರ್ಸ್ ಹಾಕೊಂಡಿದ್ದೀವಿ, ಆಟದ ಮೈದಾನ ಹಾಕೊಂಡಿದ್ದೀವಿ, ಕೆಲಸ ಪೂರ್ತಿ ಮಾಡೀವ್ರಿ. ಹೊಳ್ಳೆ ಅವರಿಗೆ ಓಡಾಡಕ ರಸ್ತೆಯನ್ನು ಕೂಡ ನೀಟಾಗಿ ಮಾಡಿಕೊಟ್ಟಿವಿ, ಪಾದಚಾರಿ ರಸ್ತೆ. ಮತ್ತೆ ಇನ್ನೊಂದು ಶುದ್ಧ ನೀರಿನ ಘಟಕ 2 ಅದಾವ್ರಿ ನಮ್ಮಲ್ಲಿ. ಅದು ಕಂಟಿನ್ಯೂ ಏನು ಕೆಡಲಾರ್ದಂಗ ನೋಡ್ಕೊಂಡಿದ್ದೀವಿ. ಮತ್ತೆ ಇನ್ನೊಂದು ಕಸದ ಏನೈತಲ್ರಿ, ಅಷ್ಟು ಕಸವನ್ನ ವಿಲೇವಾರಿ ಘಟಕ ಹಾಕುವಂತ ವ್ಯವಸ್ಥೆಯನ್ನ ಮಾಡ್ತಾ ಇದ್ದೀವಿ. ಮತ್ತೆ ಇನ್ನೊಂದು NRG ಒಳಗೆ ಪವಿತ್ರ ವನ ಅಂತೇಳಿ ಮಾಡ್ಕೊಂಡಿದ್ದೀವಿ ಚಿಕ್ಕಪ್ಪಕ್ಕೆ, ನೋಡಕ್ ತುಂಬಾ ಚೆನ್ನಾಗಿದೆ. ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಬಿಸಿ ಊಟದ್ದು NRG ಒಳಗೆ ಮಾಡ್ಕೊಂಡು ಕಟ್ಟಡವನ್ನು ಪೂರ್ತಿ ಮಾಡ್ಕೊಳಕತ್ತೀವಿ. ಮತ್ತೇನು ಕಂಟಿನ್ಯೂ ಏನೈತಲ್ರಿ, ಇದು ಗಟರ ವ್ಯವಸ್ಥೆ ಏನೈತಲ್ಲ ಒಟ್ಟ ಗಲೀಜ್ ಮಾಡಿಬಿಡಂಗಿಲ್ಲ, ಕಂಟಿನ್ಯೂ ರಸ್ತೆ ಹೊಲಸು ಕಳಿಸುವಂತ ವ್ಯವಸ್ಥೆ ಮಾಡ್ತೀವಿ. ಹೊಸ ಗಟ್ಟರಗಳನ್ನು ಏನಾದ್ರು ತಾವು ನಿರ್ಮಾಣ ಮಾಡಿದ್ರಿ? ಇನ್ನೂ ಮಾಡಿಲ್ರಿ ಸರ್, ಅದೇ ಮಾಡಿಲ್ರಿ. ಹೊಸದಾಗಿ ಸಿಸಿ ರೋಡ್ಗಳನ್ನ ಇಲ್ರಿ ಸರ್, ಅಮೌಂಟ್ ಕಡಿಮೆ ಇದ್ದ ಸಲುವಾಗಿ ಸಿಸಿ ರೋಡ್ ಮಾಡಕ್ ಆಗ್ತಾ ಇಲ್ಲ ನಮ್ಗೆ. ಅದೇ ರೀತಿಯಾಗಿ ಈ ಜೆ ಮೂರ್ಕು ಅಂದ್ರೆ ಮನೆ ಮನೆಗೆ ಕುಡಿಯುವ ಅದು ಎಲ್ಲಾ ಕಡೆ ಸಂಪೂರ್ಣವಾಗಿ ಕೆಲಸ ಆಗೈತ್ರಿ ಸರ್. ನಮ್ಮಲ್ಲಿ ಕ್ರಾಸಿಗೆ ಆಗಿಲ್ಲ, ಅದು ಒಂದೊಂದ್ ಕಡೆ ಸಕ್ಸಸ್ ಆಗೈತೆ ಅಂತ ಹೇಳ್ಯಾರ BJM. ಒಬ್ಬೊಬ್ರು ಸಕ್ಸಸ್ ಐತಿ ಕೆಲಸ ಅಂತ ಒಬ್ರು ಹೇಳ್ತಾರ, ಒಬ್ರು ಸಕ್ಸಸ್ ಇಲ್ಲ ಅಂತ ಒಬ್ರು ಹೇಳ್ತಾರ. ನಾವು ಇನ್ನು ನಮ್ ಕ್ರಾಸ್ ನಮಗೆ ಇಲ್ಲಿ ಬಂದಲ್ಲಿ ನಮ್ಗೆ ಗೊತ್ತಾಗುತ್ತೆ. ಅದೇ ರೀತಿಯಾಗಿ ಮೇಡಮ್, ಎಷ್ಟು ತಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ ಗ್ರಾಮಗಳಲ್ಲಿ ತಾವು ಎಷ್ಟು ಸಮುದಾಯ ಭವನಗಳನ್ನ ನಿರ್ಮಾಣ ಮಾಡಿದ್ರಿ? ಯಾವ ಸಮುದಾಯಕ್ಕೆ ತಾವು ಸಮುದಾಯ ಭವನ? SC ST ಒಂದು ಸಮುದಾಯ ಭವನ ಕಂಪ್ಲೀಟ್ ಆಗಿದೆ ಸರ್ ಕುಳಗೇರಿಗೆ. ಮತ್ತೆ ಸೊಮ್ಮು ಪಕ್ಕಕ್ಕೊಂದು. ಅದೇ ರೀತಿಯಾಗಿ ತಮ್ಮ ಅಧಿಕಾರದಲ್ಲಿ ತಾವು ಈ ಪ್ಲಾಟ್ ಹಂಚಿಕೆ ಅಂತ ಬಂದಿದೆ ಸರ್? ಬಂದೇ ಇಲ್ರಿ ಸರ್, ಮನಿನ ಬಂದಿಲ್ಲ. ನಮ್ಗೆ ಹಿಂದೆ ಈಗ 3 ವರ್ಷ ಆಗಕ್ ಬಂದ್ರಿ ಸರ್. ನಾವು ಮೆಂಬರ್ ಆಗಿ 2.5 ವರ್ಷ, ಅಧ್ಯಕ್ಷ ಆಗಿ ಈಗ 9 ತಿಂಗಳು. ಆದ ಹಿಂದಿನ 19 ಮನಿ ಏನ್ ಬಂದಿದ್ವು ಅಲ್ಲ ಹಿಂದಿನ ಪೀರಿಯಡ್ನಾಗ, ಅವನ ಒಂದೊಂದು 2 ಹಂಚ್ಕೊಟ್ಟಿದ್ವಿ ಸರ್. ಅವು ರಿಜೆಕ್ಟ್ ಆಗ್ಬೋದು. ಈ ಸದ್ಯಕ್ಕೆ ನಾವು ಒಟ್ಟ ಮನಿನೇ ಇಲ್ಲ ಸರ್, ಮನಿದ ಸಮಸ್ಯೆ ಆಗೈತಿ ಜನರಿಗೆ. ಮನಿ ಹಾಕಿ ಅದೇ ರೀತಿಯಾಗಿ ತಾವು ಎಷ್ಟು ವರ್ಷದಿಂದ ರಾಜಕಾರಣದಲ್ಲಿ ಬಂದಿದ್ದೀರಿ? ಇದೇ ಫಸ್ಟ್ ಆಗೈತಿ ಸರ್. ನಾನು ನಮ್ಮ ಮನೆಯವರು 25 ವರ್ಷ ಮಾಡಿದ್ರು. ಅವರಿಂದ ತಾವು ರಾಜಕಾರಣ ತಾವು ಬಂದ ಮೇಲೆ ಈ ರಾಜಕಾರಣ ಜೀವನ ಹೇಗೆ ಅನ್ಸುತ್ತೆ ಮೇಡಮ್? ಇದು ಒಂದ್ ರೀತಿ ಒಳ್ಳೇದೈತಿ ಕೆಟ್ಟದೈತಿ ಅನಿಸ್ತೈತಿ ಸರ್. ನಿಮ್ಗೆ ಯಾವ ರೀತಿ ಅಂತ ಅನ್ಸುತ್ತೆ? ಒಳ್ಳೇದ್ರಿ, ಜನಸೇವೆ ಮಾಡಕ್ ಒಂದು ಒಳ್ಳೆ ಅವಕಾಶ ಅನಿಸ್ತೈತ್ರಿ ಸರ್. ನಾವಿಲ್ಲಿ ಕುಳಗೇರಿ ಕ್ರಾಸ್ ನಲ್ಲಿ ಬಂದು ತಮ್ಮೊಡನೆ ಮಾತನಾಡಬೇಕಾದ್ರೆ ಮೊದಲು ನಾವು ಸ್ವಲ್ಪ ಸರ್ವೆ ಮಾಡ್ಕೊಂಡು, ಈ ಸರ್ವೆಯಲ್ಲಿ ನಮಗೆ ಜನ ಹೇಳುವ ಪ್ರಕಾರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಬಡವರ ಬಂಧುರಾಗಿ, ಅಭಿವೃದ್ಧಿ ಹರಿಕಾರರಾಗಿ, ಪಂಚಾಯತಿಗೆ ಯಾವುದೇ ಫಲಾನುಭವಿಗಳು ಬಂದರೂ ಕೂಡ ಯಾವುದೇ ಜಾತಿ ಭೇದ ಭಾವ ಇಲ್ಲದೆ ಸಮನಾಗಿ ಹಂಚುವುದರಲ್ಲಿ ಯಶಸ್ವಿಗೊಂಡಿದ್ರಿ. ಮತ್ತೆ ಈ ಕುಳಗೇರಿ ಗ್ರಾಮ ಪಂಚಾಯಿತಿಯ ಜನರ ಮನಸ್ಸಲ್ಲಿ ತಾವು ಮನೆ ಮಾಡಿದ್ರಿ ಮೇಡಮ್. ಇದು ಯಾಕೆ ಮೇಡಮ್ ಇಷ್ಟೊಂದು ಇಲ್ಲಿ ಜನರ ಮೇಲೆ ನಮಗೆ ಪ್ರೀತಿ ಕಾಳಜಿ? ಮುಂದೆ ತಾವೇನಾದ್ರು ಉನ್ನತ ಸ್ಥಾನಕ್ಕೆ ಹೋಗಕ್ಕೆ ಮಾಡ್ತಾರೆ? ಆ ಉದ್ದೇಶ ಏನಿಲ್ರಿ ಸರ್ ನನಗೆ. ಯಾವತ್ತು ಬಡವರಂದ್ರ ಒಂದ್ ಅಭಿಮಾನ ನನ್ಗೆ. ಒಟ್ಟ ಏನಾರ ಅನ್ಯಾಯ ನಡೀತಿತ್ತಂದ್ರ ಅದನ್ನ ಸಹಿಸ್ಕೊಳಕ್ ಆಗಂಗಿಲ್ಲ ಸರ್. ಯಾವಾಗ್ಲೂ ನನ್ ಹುಟ್ಟು ಗುಣ ಅದ. ಅಲ್ಲಿ ಏನಾರ ಅವ್ರಿಗೆ ಯಾರೇ ಆಗ್ಲಿ, ಇವತ್ತು ಬಡವರಿಗೆ ಆಗ್ಲಿ ಶ್ರೀಮಂತರಿಗೆ ಆಗ್ಲಿ ಅನ್ಯಾಯ ನಡೀತಿತ್ತಂದ್ರೆ ನಾನು ಸಹಿಸ್ಕೊಳಂಗಿಲ್ಲ. ಅದನ್ನ ಹೋಗಿ ನಾನು ಮಾಡ್ತೀನಿ. ಅಂದ್ರೆ ಮೇಡಮ್, ಹಿನ್ನೆಲೆ ತಮ್ಮ ಪತಿಯವರು ಕೂಡ ರಾಜಕಾರಣದಲ್ಲಿ ಅವರು ಕೂಡ ಬಡವರಂದ್ರೆ ತುಂಬಾ ಪ್ರೀತಿ, ವಿಶ್ವಾಸ, ಕಾಳಜಿ, ಹೆಚ್ಚು ಬಡವರ ಮೇಲೆನೆ ಯಾಕೆ ತುಂಬಾ ಪ್ರೀತಿ? ಅದು ನಾನು ಒಂದ್ ಸ್ವಲ್ಪ ಅನುಭವಿಸಿದ್ದೀನಿ ಸರ್. ನಾನು ಆ ರೀತಿ ಯಾರಿಗೂ ಆಗ್ಬಾರ್ದು ಅನ್ನೋ ಉದ್ದೇಶನ ನನಗೆ. ಏನೋ ಕೆಲಸ ಕೇಳಿದ್ರು ನನ್ಗೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ರು. ನಾನು ಏನೋ ಇವತ್ತು ನಮ್ಗೆ ಸಹಾಯ ಬೇಡಕ್ ಬಂದ್ರೆ ಅದು ನನ್ನ ಕಡೆ ಇರ್ಲಿಕ್ಕಂದ್ರೂ ನಾನು ಬೇರೆದವ್ರ ಕಡೆ ಹೆಲ್ಪ್ ಮಾಡುವಂತ ವ್ಯವಸ್ಥೆ ಮಾಡಿ. ಹಿನ್ನೆಲೆ ತಮ್ಮ ಮನೆಯವರು ರಾಜಕಾರಣದಲ್ಲಿ ಅವರು ತುಂಬಾ ಜನರ ಮನಸ್ಸಲ್ಲಿ ಮನೆ ಮಾಡಿದಂತ ವ್ಯಕ್ತಿಯೂ ಕೂಡ. ಅದೇ ರೀತಿಯಾಗಿ ಜನರು ತುಂಬಾ ಇವತ್ತಿಗೂ ಕೂಡ ಅವ್ರನ್ನ
ಇಲ್ಲಿ ನೆನೆಸ್ತಾರೆ ಸರ್. ನೆನೆಸ್ತಾ ಇದ್ದಾರೆ. ಅದಕ್ಕೋಸ್ಕರ ಅವ್ರು ಏನಾದ್ರು ಕೆಲಸ ಕಾರ್ಯಗಳನ್ನ ನಿಲ್ಲಿಸಿರುವಂತ ಕಾರ್ಯಗಳನ್ನ ತಾವೇನಾದ್ರು ಮುಂದುವರಿಸ್ತಾ ಇದ್ದಾರೆ? ಏನಿಲ್ಲ ಸರ್, ಅಂದ್ರೆ ಅವರು ಪೊಲಿಟಿಕಲ್ ಇದಾಗ್ರಿ ಜನರಿಗೆ ಏನಾದ್ರೂ ಕಾಗದ ಪತ್ರಗಳಲ್ಲಿ ಏನಾದ್ರೂ ಆಗ್ಲಾರ್ದು ಕೆಲಸಗಳನ್ನು ಸಾಹೇಬರು ಎ.ಬಿ. ಚಿಮ್ಮನಕಟ್ಟಿ ಸಾಹೇಬರು ಅವರು ಒಂದು ಮನೆ ಮಗನ ತರ ನೋಡ್ಕೊಂಡಿದ್ದಾರೆ. ಅವ್ರು ಏನಾದ್ರೂ ಇಂಥದ್ದು ಐತ್ರಿ ಸರ್ ಅಂತಂದ್ರೆ ಅವ್ರಿಗೆ ಮಾಡಿಕೊಡುವಂತ ವ್ಯವಸ್ಥೆನ ಅವ್ರು ಮಾಡ್ತಿದ್ದಾರೆ. ಅದೇ ರೀ ಬೇರೆ ಉದ್ದೇಶಕ್ಕೆ ಏನು ಇಲ್ಲ. ಅದೇ ರೀತಿ ಚಿಮ್ಮನಕಟ್ಟಿ ಸಾಹೇಬರು ಇಲ್ಲ ರೀಸೆಂಟ್ ಎಮ್.ಎಲ್.ಎ. ಆಗಿದ್ದಾರೆ. ಅವ್ರ ಜೊತೆ ನಿಮ್ಮ ಹೋರಾಟ ಹೇಗಿದೆ? ಚಲೋ ಐತ್ರಿ ಸರ್, ಹಚ್ಕೊಂತಾರೆ. ಇನ್ನ ನಾವ ಯಾಕೋ ಬರ್ವಲ್ರ ಅಂತೇಳಿ ಅವ್ರು ನಾನು ಜಾಸ್ತಿ ಹೋಗಿಲ್ರಿ ಆರಾಮಿಲ್ಲ ಸಲುವಾಗಿ, ಯಾಕೋ ಬರ್ತಾ ಇಲ್ಲ.